ದಾಖಲೆಯ ಶಾಖದ ಅಲೆಗಳು, ಅಳಿವು ಉಳಿವಿನ ಪ್ರಶ್ನೆ ಎದುರಿಸುತ್ತಿರುವ ಹಿಮನದಿಗಳು, ಅಧಿಕೃತ ಕೊಳಗಳಾಗಿ ಪರಿವರ್ತನೆಗೊಳ್ಳುತ್ತಿರುವ ಕರಾವಳಿ ನಗರಗಳು. ಹೇಗೆ ಹವಾಮಾನ ಬದಲಾವಣೆ ಅದಾಗಲೇ ಒಂದು ವಿಪತ್ತಾಗಿ ಪರಿಣಮಿಸುತ್ತಿದೆ. ಇದೀಗ ಹವಾಮಾನ ಬದಲಾವಣೆಯು ಇನ್ನೊಂದು ವಿಪತ್ತಿಗೂ ದಾರಿ ಮಾಡಿಕೊಡುತ್ತಿದೆ. ಅದುವೇ ಇಲಿಗಳ ಸಂಖ್ಯೆಯಲ್ಲಿ ಗಣನೀಯ ಪ್ರಮಾಣದ ಏರಿಕೆ. ನ್ಯೂ ಸೈನ್ಸ್ ಅಡ್ವಾನ್ಸಸ್ ಅಧ್ಯಯನದ ಪ್ರಕಾರ ತಾಪಮಾನ ಹೆಚ್ಚಾದಾಗ ಇಲಿಗಳ ಸಂಖ್ಯೆ ಹೆಚ್ಚು ಅಭಿವೃದ್ಧಿ ಹೊಂದುತ್ತದೆ. ಅವು ಹೆಚ್ಚು ತಿನ್ನುತ್ತವೆ ಮತ್ತು ಅವು ಹೆಚ್ಚು ಮರಿಗಳನ್ನು ಉತ್ಪಾದಿಸುತ್ತವೆ. ವಿಚಾರ ಇಷ್ಟೇ ಅಲ್ಲ, ಇಲಿಗಳು ನಗರ ವಿಸ್ತರಣೆಯ ಫಲಗಳನ್ನು ಸಹ ಆನಂದಿಸುತ್ತಿವೆ. ಕಡಿಮೆ ಸಸ್ಯವರ್ಗ, ದಟ್ಟವಾದ ವಸತಿಯಿಂದಾಗಿ ಇಲಿಗಳು ತಮ್ಮ ಅತ್ಯುತ್ತಮ ಜೀವನವನ್ನು ನಡೆಸುತ್ತಿವೆ. ಆಧುನಿಕ ಸುರಂಗ ಮಾರ್ಗ ನಿಲ್ದಾಣಗಳಲ್ಲಿ ಅವುಗಳ ಪ್ರಮುಖ ರಿಯಲ್ ಎಸ್ಟೇಟ್ ಇದೆ ಮತ್ತು ಅವು ಶಿಥಿಲಗೊಂಡ ಓಣಿಗಳಿಂದ ಹಿಡಿದು ಅಲಂಕಾರಿಕ ಅಪಾರ್ಟ್ಮೆಂಟ್ ಕಟ್ಟಡಗಳವರೆಗೆ ಎಲ್ಲೆಡೆ ಕಾಣಿಸಿಕೊಳ್ಳುತ್ತಿವೆ. ಹಾಗಾದರೆ ಯಾವ ಪ್ರಮುಖ ನಗರಗಳು ತೊಂದರೆಯಲ್ಲಿವೆ ಅಂತ ನೋಡುವುದಾದರೆ 11 ಜಾಗತಿಕ ನಗರಗಳು ಈಗ ಇಲಿಗಳ ಪ್ರಮುಖ ತಾಣಗಳಾಗುತ್ತಿವೆ. ಅಮೆರಿಕದಲ್ಲಿ ವಾಷಿಂಗ್ಟನ್ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋ ಅಗ್ರಸ್ಥಾನದಲ್ಲಿವೆ. ಕೆನಡಾದಲ್ಲಿ ಟೊರೆಂಟೊ ಈ ಸಮಸ್ಯೆಯೊಂದಿಗೆ ಹೋರಾಡುತ್ತಿದೆ. ಯುರೋಪಿನಲ್ಲಿ ಹೆಚ್ಚು ಪರಿಣಾಮ ಹೊಂದಿರುವ ನಗರವೆಂದರೆ ಆಮ್ಸ್ಟರ್ಡ್ಯಾಮ್. ಫ್ರಾನ್ಸ್ ಕೂಡ ಈ ದಂಶಕಗಳ ಸಮಸ್ಯೆಯನ್ನು ಹೊಂದಿದೆ. ಭಾರತದಲ್ಲೂ ಕೂಡ ಮುಂಬೈ, ಬೆಂಗಳೂರಿನಂತಹ ಮಹಾನಗರಗಳು ಇದಕ್ಕೆ ಹೊರತಾಗಿಲ್ಲ. ಇಲಿಗಳು ರೋಗವಾಹಕಗಳು. ಅವು 50ಕ್ಕೂ ಹೆಚ್ಚು ಪ್ರಾಣಿಜನ್ಯ ರೋಗಕಾರಕಗಳನ್ನು ಹರಡಬಹುದು. ಅಂದರೆ ಹೆಚ್ಚು ಇಲಿಗಳು ಇದ್ದಾಗ ಹೆಚ್ಚು ಜನರು ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ನ್ಯೂಯಾರ್ಕ್ ನಗರ ಸರ್ಕಾರದ ಪ್ರಕಾರ ಅವು ನಮ್ಮ ಮಾನಸಿಕ ಆರೋಗ್ಯಕ್ಕೂ ಕೂಡ ಹಾನಿಕಾರಕ. ಪ್ರತಿದಿನ ಇಲಿಗಳನ್ನು ನೋಡುವುದರಿಂದ ಖಿನ್ನತೆಯ ಅಪಾಯ 5 ಪಟ್ಟು ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗಾದರೆ ಇದರಿಂದ ಹೊರಬರುವ ದಾರಿ ಏನು? ನಮ್ಮ ಆಹಾರ ತ್ಯಾಜ್ಯವನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡುವುದು ಮತ್ತು ಅದು ಇಲಿಗಳಿಗೆ ಬಫೆಯಾಗಿ ಬದಲಾಗಲು ಬಿಡದೇ ಇರುವುದು. ನಾವು ಇಲಿಗಳ ಕಾಟವನ್ನು ನಿಭಾಯಿಸಲು ಸಾಧ್ಯವಾಗದಿದ್ದರೂ ಕೂಡ ಕನಿಷ್ಠ ಕಸದ ಸಮಸ್ಯೆಯನ್ನಾದರೂ ನಿಭಾಯಿಸಬಹುದು. ಇದು ಕೇವಲ ಒಂದು ಸಣ್ಣ ಸಮಸ್ಯೆ ಅಂತ ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ. ಶಾಖ, ನಗರೀಕರಣ ಮತ್ತು ಇಲಿ ನಿಯಂತ್ರಣ ಕಾರ್ಯಕ್ರಮಗಳ ಕೊರತೆಯಿಂದ ಇಲಿಗಳು ನಮ್ಮನ್ನು ಗೆಲ್ಲುತ್ತಿವೆ. ಅವು ನಮ್ಮ ನಗರಗಳನ್ನು ಸ್ವಾಧೀನಪಡಿಸಿಕೊಳ್ಳುತ್ತಿವೆ. ಆದ್ದರಿಂದ ನಾವು ಶಾಖದ ಅಲೆಗಳು ಮತ್ತು ಏರುತ್ತಿರುವ ಸಮುದ್ರ ಮಟ್ಟಗಳಿಂದ ಬದುಕುಳಿಯಲು ಪ್ರಯತ್ನಿಸುವುದರ ಜೊತೆಗೆ ನಮ್ಮ ಬೆನ್ನ ಹಿಂದೆ ಏನಾಗುತ್ತಿದೆ ಎಂಬುದನ್ನು ಕೂಡ ನೋಡಿಕೊಳ್ಳಲು ಮರೆಯಬಾರದು. ಯಾಕೆಂದರೆ ಹವಾಮಾನ ಬದಲಾವಣೆಯ ವಿರುದ್ಧದ ಹೋರಾಟದಲ್ಲಿ ಅಂತಿಮವಾಗಿ ಬದುಕುಳಿಯುವವು ಇಲಿಗಳೇ ಆಗಿರಬಹುದು.